ಅಲ್ಲಿಂದ ಗುಪ್ತಗಾಮಿನಿಯಾಗಿ ಇಲ್ಲಿ ಬಂದು ಗುಪ್ತಗಾಮಿನಿಯಾಗಿ ಬಂದು ಸಾಧಾರಣವಾಗಿ 20 ರಿಂದ 50 ಫೂಟ್ ಆಳವಾಗಿ ಯಾರಿಗೂ ಗೋಚರ ಆಗದಂಗ ಬಂದು ಇಲ್ಲಿಂದ ಮುಂದಾಕಿ ಅವಾಗಂತೂ ರಾಕ್ಷಸರ ಗುಂಪು ಅವು ಇವು ಎಲ್ಲಾ ಕಡೆ ದುಷ್ಟ ಶಕ್ತಿಗಳು ಇದ್ದೇ ಇದ್ದು ಅದರಲ್ಲಿ ಕೆಲವೊಂದು ರಾಕ್ಷಸರ ಕಣ್ಣು ಈ ಮಲ್ಲಿ ಮೇಲೆ ಬಿತ್ತು. ನಮಸ್ಕಾರ ಗೆಳೆಯರೇ, ಎಲ್ರು ಆರಾಮದಿರ? ನಾವಂತೂ ಬಹಳ ಆರಾಮದೀವಿ, ನೀವು ಆರಾಮದೀವಿ ಅಂತ ನಾವು ತಿಳ್ಕೊಂಡಿವಿ. ನಾವಿವತ್ತು ಎಲ್ಲಿ ಬಂದಿವಿ ಗೊತ್ತೈತೇನೆ? ಅಲ್ಲಿ ನೋಡ್ರಿ ಬೋರ್ಡ್ನಾಗ ಕಾಣ್ತೈತಿ ಕನಕುಂಬಿ 28 ಕಿಲೋಮೀಟರ್. ಈ ಕನಕುಂಬಿ ಇರೋದು ಬೆಳಗಾವಿ ಜಿಲ್ಲಾ ಖಾನಾಪುರ ತಾಲೂಕಿನಾಗ ಐತಿ. ಇದು ಇಲ್ಲಿ ಯಾಕೆ ಬಂದಿವಪ್ಪ ಅಂತಂದ್ರ ನಮ್ಮ ಉತ್ತರ ಕರ್ನಾಟಕದ ಪ್ರಮುಖ ನದಿಗಳಲ್ಲೊಂದಾದ ಮಲಪ್ರಭೆಯ ಉಗಮ ಸ್ಥಾನ ಐತಿ. ಇಲ್ಲಿ ಆ ಸ್ಥಾನಕ್ಕೆ ಹೋಗಕತ್ತೀವಿ. ಮತ್ತು ಈ ಸ್ಥಾನದೊಳಗ ನಮ್ಮ ಕರ್ನಾಟಕ ರಾಜ್ಯದೊಳಗ ಅತಿ ಹೆಚ್ಚು ಮಳೆ ಬೀಳುವ ಜಾಗ ಅಂದ್ರ ಅದು ಖಾನಾಪುರ ತಾಲೂಕಿನ ಕನಕುಂಬಿ ಮತ್ತು ಮಲಪ್ರಭೆಯ ಉಗಮ ಸ್ಥಾನದಲ್ಲಂತ ನಿಮಗೆಲ್ಲರಿಗೂ ಗೊತ್ತಿರೋ ವಿಷಯ. ಆ ಸ್ಥಾನದಲ್ಲಿ ಶ್ರೀರಾಮಚಂದ್ರ ಯಾಕೆ ಬಾಣ ಹೊಡೆದ, ಮತ್ತು ಒಂದು ಹೆಣ್ಮಗಳು, ಒಂದು ಋಷಿ ಮುನಿಗಳ ಮನೆಯಲ್ಲಿ ಒಂದು ಹೆಣ್ಣು ಮಗಳು ಕೆಲಸಕ್ಕಂತಿರ್ತಾಳ. ಆ ಹೆಣ್ಣು ಮಗಳ ಹೆಸರೇ ಮಲ್ಲಿ ಅಂತ. ಆ ಮಲ್ಲಿ ಮುಂದೆ ಮಲಪ್ರಭೆಯಾಗಿ ಹೆಂಗ ಪ್ರಮುಖವಾದ ಸ್ಥಾನವನ್ನ ಆಕಿ ಪಡ್ಕೊಂಡ್ಲು, ಆಕಿ ನದಿಯಾಗಿ ಹೆಂಗ ಹರಿದ್ಲು, ಆಕಿಗೆ ಮಲಪ್ರಭೆ ಎಂದು ಹೆಸರು ಯಾಕೆ ಬಂತಂತ ಅಲ್ಲೊಬ್ಬರು ನಮ್ಮ ಶಿಕ್ಷಕರಿದ್ದಾರೆ, ನಿವೃತ್ತಿ ಶಿಕ್ಷಕರು. ಅವ್ರ ಹತ್ರ ಹೋಗಿ ಭೇಟಿಯಾಗಿ ಇದ್ರ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನು ನಿಮಗೆ ಕೊಡಬೇಕಂತ ನಾವಿಲ್ಲಿ ಬಂದೀವಿ. ಮತ್ತೊಮ್ಮೆ ನಮ್ಮ ಮಿತ್ರಲೋಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ ಗೆಳೆಯರೆ. ಇಲ್ಲಿ ನೋಡ್ಬೋದು ಗೆಳೆಯರಿ, ನೀವು ಅದಂತ ಕಾಣಿಸುತ್ತ ಅವ್ರದ್ದು ಹೇಳಿದ ಅಂದ್ರೆ ಮಲಪ್ರಭಾ ನದಿಯ ತವರು ಮನೆ. ಅಂದ್ರೆ ಈ ಹೆಣ್ಮಕ್ಳಿಗೆ ಹೆಂಗ ತವರು ಮನೆ ಅನ್ನೋದು ಒಂದಿರ್ತೈತಿ, ಹಂಗ ಈ ಮಲಪ್ರಭಾ ನದಿಗೆ ಇದು ತವರು ಮನೆ ಅಂದ್ರ ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ. ನಮಸ್ಕಾರ ಸರ್. ನಮಸ್ಕಾರ. ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ಬರ್ರಿ ಸರ್, ಇದ್ರ ಬಗ್ಗೆ ನಮ್ಗೆ ಸ್ವಲ್ಪ ಮಾಹಿತಿ ಕೊಡ್ಬರ್ರಿ. ಆಯ್ತು, ಬರ್ರಿ ಸರ್. ಬರ್ರಿ ಸರ್, ಮಾತೇಶ್ ಅವ್ರ ಬರ್ರಿ, ಹೇಳಿ ಸರ್ ಏನ್ರಿ ಸರ್. ಈಗ ಸದ್ಯಕ್ಕೆ ನಾವು ಮೌಲಿ ದೇವಸ್ಥಾನದ ಎದುರಿಗೆ ಅದೇವಿ. ಇದು ಮೌಲಿ ದೇವಸ್ಥಾನ? ಇದು ಮೌಲಿ ದೇವಸ್ಥಾನ. ಈ ಮೌಲಿ ದೇವಸ್ಥಾನ ಅತ್ಯಂತ ಪುರಾತನವಾದಂತಹ ಒಂದು ದೇವಸ್ಥಾನ. ಇದು ಸುಮಾರು ಬಹಳ ವರ್ಷಗಳಿಂದ, ಸಾವಿರಾರು ವರ್ಷಗಳ ಹಿಂದೆ ಈ ದೇವಸ್ಥಾನದ ಪ್ರಸಿದ್ಧಿ ಆಗಿತ್ತು. ಸರ್ವಸಾಧಾರಣವಾಗಿ ಈ ಜಮದಗ್ನಿ ಋಷಿಗಳ ಕಾಲದಲ್ಲಿ ಅಂತಲೂ ಕೂಡ ನಾವು ಹೇಳಬಹುದು. ಸವದತ್ತಿ ಯಲ್ಲಮ್ಮ ದೇವಸ್ಥಾನ ಜಮದಗ್ನಿ ಋಷಿಗಳ ಏನದಾರೆ ಅವರ ಕಾಲಾನುದಿಂದಲೂ ಕೂಡ ಬಂದಂತಹ ಇದು ಒಂದು ಸ್ಥಳ. ಇದು ಇಲ್ಲಿ ಈ ಋಷಿ ಮುನಿಗಳ ಯಾವ ರೀತಿಯಾಗಿ ಮೊದಲು ಎಲ್ಲಾ ಕಡೆಗೆ ವಾಸ ಆಗಿದ್ರು, ಆ ರೀತಿಯಾಗಿ ಇಲ್ಲಿಯೂ ಕೂಡ ಇದು ಕುಳಕ ಮುನಿಗಳು ಅನ್ನುವಂತಹ ಒಬ್ಬ ಋಷಿಗಳು ಇಲ್ಲಿ ತಮ್ಮ ಆಶ್ರಮವನ್ನು ಸ್ಥಾಪನೆ ಮಾಡಿಕೊಂಡು ಸನಾತನ ಧರ್ಮದ ಎಲ್ಲಾ ಆಯಾಮಗಳನ್ನ ಅವರು ನೋಡ್ಕೊಂತ ಪೂರ್ತಿಯಾಗಿ ಎಲ್ಲ ರೀತಿಯ ಧಾರ್ಮಿಕ ವಿಧಿವಿಧಾನಗಳನ್ನ ಬೋಧಿಸ್ತಾ ಇದ್ರು. ಅವಾಗನು ಕೂಡ ಯಜ್ಞ ಯಾಗಾದಿಗಳನ್ನು ಯಾವ ರೀತಿಯಾಗಿ ಮಾಡಬೇಕು, ಯಾವ ರೀತಿಯಾಗಿ ಮಾಡಿದರೆ ಪ್ರಯೋಜನ ಆಗ್ತದ, ಅದರ ಈ ಎಲ್ಲ ವಿಷಯಗಳನ್ನು ಕೂಡ ಅವರು ಬೋಧಿಸ್ತಾ ಇದ್ರು. ಅವರಿಗೆ ಒಬ್ಳು ಈ ಋಷಿ ಮುನಿಗಳಲ್ಲಿ ಗುರುಕುಲ, ಇದು ಒಂದು ಗುರುಕುಲ ಅಂತ ಪ್ರಖ್ಯಾತ ಗುರುಕುಲ ಆಗಿತ್ತು ಅವಾಗ, ಆಗಿನ ಕಾಲದಲ್ಲಿ. ಅವಳ ಮನೆಯಲ್ಲಿ ಅವರು ಒಬ್ಬ ಮಲ್ಲಿ ಅನ್ನುವಂತಹ ಒಬ್ಬ ಸಾಕು ಮಗಳನ್ನ, ಸಣ್ಣ ಕೂಸನ್ನು ಜೋಪಾನ ಮಾಡ್ಕೊಂಡಿದ್ರು ಅವರು. ಕುಳಕ ಮುನಿಗಳು ಅವರು ಸಂಸಾರಸ್ಥ ಇದು ಅದು. ಆ ರೀತಿಯಾಗಿ ಇದ್ದಾಗ ಕುಳಕ ಮುನಿಗಳು ಬಹಳ ಒಳ್ಳೆಯ ರೀತಿಯ ಅಧ್ಯಾಪನವನ್ನ ಮಾಡ್ತಾ ಇದ್ದಾಗ ಆ ಹುಡುಗಿ ಆ ಮನೆಗೆಲಸಗಳನ್ನ ಮಾಡ್ಕೊಂತ, ಧಾರ್ಮಿಕ ವಿಧಿವಿಧಾನಗಳನ್ನ ಅಧ್ಯಯನ ಮಾಡ್ಕೊಂತ ಪೂರ್ತಿಯಾಗಿ ಹಾಗ ಅವ್ರ ಜೊತೆ ಬೆಳೆದಳು. ಅಷ್ಟರೊಳಗ ಅವಳಿಗೆ ವಯಸ್ಸು ತಾರುಣ್ಯಕ್ಕೆ ಬಂದಳು. ಇಲ್ಲಿ ಅವಾಗಂತೂ ರಾಕ್ಷಸರ ಗುಂಪು ಅವು ಇವು ಎಲ್ಲಾ ಕಡೆ ದುಷ್ಟ ಶಕ್ತಿಗಳು ಇದ್ದೇ ಇದ್ದು. ಆ ದುಷ್ಟ ಶಕ್ತಿಗಳನ್ನ ಅದರಲ್ಲಿ ಕೆಲವೊಂದು ರಾಕ್ಷಸರ ಕಣ್ಣು ಈ ಮಲ್ಲಿ ಮೇಲೆ ಬಿತ್ತು. ಆ ಮಲ್ಲಿ ಮೇಲೆ ಬೀಳುವುದರಿಂದ ಅವ್ರು ಏನ್ ಮಾಡಿದ್ರು ಅಂತಂದ್ರೆ
ಮಲ್ಲೆಯನ್ನ ಪೀಡಿಸ್ಲಿಕ್ಕೆ ಶುರು ಮಾಡಿದ್ರು. ಆ ರಾಕ್ಷಸರು. ಆ ರಾಕ್ಷಸರು ಕಾಡಕತ್ರು. ಕಾಡ್ತಾ 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 ಇರ್ಬೇಕಾದ್ರೆ ಅವಳು ಎಷ್ಟೋ ತನ್ನ ಇವುಗಳನ್ನ ಸಂರಕ್ಷಣೆ ಮಾಡ್ಕೋತಾ ಬಂದಳು. ಆ ಕಾಲಕ್ಕ ಆ ಋಷಿ ಮುನಿಗಳು ಕೂಡ ಆಕೆಗೆ ಬೆಂಗಾವಲಿಗೆ ನಿಂತು ಕೆಲಸ ಮಾಡಿದ್ರು. ಅಲ್ಲಿ ಆಕಸ್ಮಿಕವಾಗಿ ಒಂದು ದಿನ ಮನೆಗೆ ನೀರ್ ಬೇಕು ಅಂತ ಹೇಳಿ ತರ್ಲಿಕ್ಕೆ ಹೋದಾಗ ಅವಳ ಏನಾಯ್ತು ಅಂದ್ರೆ ರಾಕ್ಷಸರು ಬೆನ್ನ ಹತ್ತಿ ಆಕೆಯನ್ನು ಅಪಹರಿಸ್ಕೊಳ್ಳೋಣ ಅಂತ ಹೇಳಿ ಒಂದು ಯೋಚನೆ ಮಾಡಿ ಅಪಹರಿಸ್ಲಿಕ್ಕೆ ಬಂದ್ರು. ಅಷ್ಟರೊಳಗ ಅವಳು ಆ ಒಂದು ಈ ಪುಷ್ಕರಣಿ ತಲುಪಿದ್ದು. ರಾಮ ಮಂದಿರ ಹತ್ರ ಒಂದು ಪುಷ್ಕರಣಿ ಅದು, ಅಂದ್ರೆ ಸರೋವರ. ಇನ್ ಹಿಡಿತಾರೆ ಬಾ ಅಂತ ಹೇಳಿ ಅವಳು ಏನ್ ಮಾಡಿದ್ರು, ಆ ಪುಷ್ಕರಣಿಯೊಳಗ ಹಾರಿಬಿಟ್ಟಳು. ಆ ಪುಷ್ಕರಣಿಯೊಳಗ ಹಾರಿದ ಕ್ಷಣನೇ ಅವಳು ಯಾರಿಗೂ ಕಾಣದಾದಳು. ಅಷ್ಟರೊಳಗ ಈ ಸುದ್ದಿ ನಮ್ಮ ಕೊಳಕ ಮುನಿಗಳಿಗೆ ಮುಟ್ತು. ಅವ್ರು ಏನ್ ಮಾಡಿದ್ರು, ಅಯ್ಯೋ ನನ್ನ ಮಗಳು ಹೋದಾಳಲ್ಲ ಅಂತ ಹೇಳಿ ತಿಳ್ಕೊಂಡು ಅವಳು ತನ್ನ ಶಿಷ್ಯರೊಂದಿಗೆ ಓಡ್ತಾ ಬಂದು ಮಲ್ಲಿ ಅಂತ ಕೂಗಿದ್ರು. ಮಲ್ಲಿ ಅಂತ ಕೂಗೋದ್ರೊಳಗ ಮಲ್ಲಿ ಗುರುಗಳೇ ನಾ ಇನ್ನು ಹೋಗಿ ಬರ್ತೀನಿ ಅಂತ ಹೇಳಿ ಒಂದು ಕೈ ಮೇಲೆ ಎತ್ತಿದ್ರು. ಒಂದು ಕೈ ಮೇಲೆ ಎತ್ತೋದ ತಡ ಆ ಪ್ರಭೆ ಇಷ್ಟು ಜೋರಾಗಿ ಹೊರಹೊಮ್ಮಿತು. ಆ ಪ್ರಭೆಯ ಕಡೆಗೆ ಋಷಿಗಳನ್ನ ಬಿಟ್ರೆ ಬೇರೆ ಯಾರು ಅದನ್ನ ನೋಡ್ಲಿಕ್ಕೆ ಸಾಧ್ಯನೇ ಆಗ್ಲಿಲ್ಲ. ಅವಳು ಏನ್ ಮಾಡಿದಳು ಅಂತಂದ್ರೆ, ಆ ಪ್ರಭೆ ಹರಿತಾ ಬಂದಳು. ಇಲ್ಲಿ ಮೌಲಿ ದೇವಸ್ಥಾನ ಅದು, ಇಲ್ಲಿ ಹೌದು, ಈ ಮೌಲಿ ದೇವಸ್ಥಾನ ಹೌದು. ಇಲ್ಲಿ ಬಂದು ಅಲ್ಲಿಂದ ಗುಪ್ತಗಾಮಿನಿಯಾಗಿ ಇಲ್ಲಿ ಬಂದಳು. ಗುಪ್ತಗಾಮಿನಿಯಾಗಿ ಬಂದು ಸಾಧಾರಣವಾಗಿ 20 ರಿಂದ 50 ಫೂಟ್ ಆಳವಾಗಿ ಯಾರಿಗೂ ಗೋಚರ ಆಗದಂಗ ಬಂದು ಇಲ್ಲಿಂದ ಮುಂದಾಕಿ ಬೇರೆ ಮತ್ತ ಗೋವಾ ಕಡೆಗೆ ಕೌಲು ಹೊಡಿತಾಳ. ಒಬ್ಬಕ್ಕಿ ಮಲಪ್ರಭೆ ಅನ್ನೋಳು ಬೆಳವಲ್ನಾಡು ಕಡೆ ಹೋಗ್ತಾಳ. ಆಮೇಲೆ ಮಹದಾಯಿ ಅನ್ನೋದು ಗೋವಾ ಕಡೆ ಹೋಗ್ತಾಳ. ಈ ರೀತಿಯಾಗಿ ಅವಳ ಇಲ್ಲಿ ಮಹದಾಯಿ ಮತ್ತು ಮಲಪ್ರಭೆ ಇವರ ಉಗಮ ಆಗ್ಯದ ಇಲ್ಲೇ ಇದ ಜಾಗನೇ ಯಾವ್ದು? ಹೌದೌದು, ಇದು ಜಾಗದಾಗ. ಆ ಕಡೆ ಐತಲ್ಲ, ಅದು ಯಾವ್ದು? ಅಲ್ಲೊಂದು ಐತಲ್ಲ, ಎಲ್ಲಿ ಆಚೆ ಕಡೆ ಮಗಳಿನ ರಾಮ ಮಂದಿರದಲ್ಲ, ಅಲ್ಲಿ ಜಂಪ್ ಹೊಡೆದವಳು. ಇದು ಅಲ್ಲಿ ಗುಪ್ತಗಾಮಿನಿಯಾಗಿ ಹರಿದು ಇಲ್ಲಿ ಮತ್ತೆ ಹರಿತಾ ಇತ್ತ ಬಂದದ್ದವಳು. ಅಲ್ಲ, ಇದು ಉಗಮ ಸ್ಥಾನ. ಹೌದು. ಯಾವ್ದು? ಮಲಪ್ರಭೆ ಉಗಮ ಸ್ಥಾನ ಇದು ಅಲ್ಲ, ಅದು ಬೇರೆ ಕಡೆ ಅದೇ. ಹೌದನ್ರಿ? ಅಲ್ಲಿ ಅದೇ ಬೇರೆ ಕಡೆ ಅದೇ. ಇದೇನ್ರಿ ಇದು? ಅಲ್ಲಿ ಗುಪ್ತಗಾಮಿನಿಯಾಗಿ ಹರಿದು ಇಲ್ಲಿಂದ ಮತ್ತೆ ಅವಳು ಮಹದಾಯಿಯಾಗಿ ನೈಋತ್ಯ ದಿಕ್ಕಿಗೆ ಹರಿತಾಳ. ಅಂದ್ರೆ ಅದು ಗೋವಾ ಕಡೆ ಹೋಗ್ತದೆ. ಆಮೇಲೆ ಇದು ಎಲ್ಲ ಆದ್ಮೇಲೆ ಅವಳು ಯಾರಿಗೂ ಸಿಗೋದನೇ ಇಲ್ಲ. ಮುಂದೆ ಅದೇ ರೀತಿಯಾಗಿ ಇದಾಗ್ತದೆ. ಇವ್ರಿಗೆ ಬಹಳ ಬೇಜಾರಾಗ್ತದೆ. ಯಾರಿಗೆ? ನಮ್ಮ ಕೊಳಕ ಮುನಿಗಳಿಗೆ ಬೇಜಾರಾದಾಗ ಅವರು ಪೂಜೆ ಮಾಡ್ಬೇಕು ಅಂತ ಹೇಳಿ ಇದನ್ ಮಾಡ್ತಾರೆ. ಅದು ಏನು, ಇಲ್ಲಿ ಒಂದು ಶ್ರೀರಾಮ ಮಂದಿರದಲ್ಲಿ ಪೂಜೆಯನ್ನು ಮಾಡ್ಬೇಕಂತ ಹೇಳಿ ನೋಡಿದಾಗ ನೀರಿರೋದಿಲ್ಲ ಅಂತಂದಾಗ ಇನ್ನೇನ್ ಮಾಡ್ಬೇಕು ಅಂದಾಗ ಅವರು ತಮ್ಮ ಖಾಲಿ ಚಂಬು ಇರ್ತದಲ್ಲ, ಅದನ್ನ ತಗೊಂಡು ಕುಂತಿರ್ತಾರೆ. ಪೂಜಾಕ್ಕಂತೂ ನೀರಿಲ್ಲ, ಮಾಡೋದು ಹೇಗೆ ಅಂತ ಸಮಸ್ಯೆ ಬರ್ತದೆ. ಸಮಸ್ಯೆ ಬಂದಾಗ ಅವ್ರು ಹೇಳ್ತಾರೆ, ಶಿವನನ್ನ ಆರಾಧಿಸಿದಾಗ ಅವರು ಶಿವ ಪ್ರತ್ಯಕ್ಷವಾಗಿ ಬರ್ತಾನ, ಖಾಲಿ ಚಂಬುದಲ್ಲಿ ಅವನು ನೀರ್ ಕೊಡ್ತಾನ. ಆ ದಿವಸದಿಂದ ಇಲ್ಲಿ ಆಮ್ಯಾಗ ಆ ಗಂಗಾ ಜಲದಿಂದ ತಗೊಂಡ್ ಬಂದು ಕೊಳಕ ಮುನಿಗಳು ಆ ದೇವಿಯ ದೇವಸ್ಥಾನವನ್ನಾತು, ಶ್ರೀರಾಮ ಮಂದಿರ, ಆಮೇಲೆ ಇಲ್ಲಿ ಮೌಲಿ ಮಂದಿರ ಇದು ಆಗ್ತದ. ಮೌಲಿ ದೇವಸ್ಥಾನಗ ಪೂರ್ತಿಯಾಗಿ ಇವಳು ಮೌಲಿ ಅಂತಂದ್ರೆ ತಾಯಿ ಜಗದಂಬೆ, ಆದಿಶಕ್ತಿ ಮಾತೆಯ ಪ್ರತಿರೂಪ. ಜಗದಂಬೆ ಅಂತಾರ, ಅಂಬಾಬಾಯಿ ಅಂತಾರ, ಪಾರ್ವತಿ ಅಂತಾರೆ. ಆಮೇಲೆ ಪಾರ್ವತಿಯನ್ನು ಕೂಡ ಅವರು ಇದು ಮಾಡ್ತಾರೆ. ಅವಾಗ ಅವಳು ಪ್ರತ್ಯಕ್ಷವಾಗಿ ಬಂದು, ಯಾಕಂತಂದ್ರೆ ಇನ್ನೂ ಹೋರಾಟ ನಿಂತಿರುವುದಿಲ್ಲ. ಆ ಹೋರಾಟ ನಿಂತಿರುವುದಿಲ್ಲ ಅಂತಂದ್ರೆ ಕೂಡ್ಲೆ ಈಕಿ ಮೌಲಿ ಪಾರ್ವತಿ ಪ್ರತ್ಯಕ್ಷವಾಗಿ ಬಂದು ತಾನು ಹೋರಾಟ ಮಾಡಿ ಅವ್ರನ್ನೆಲ್ಲರನ್ನು ಸಂಹಾರ ಮಾಡಿ ಕೊಳಕ ಮುನಿಗಳಿಗೆ ಇಲ್ಲಿ ನಿರಂತರವಾಗಿ ಇಲ್ಲೇ ವಾಸ ಮಾಡು, ಇಲ್ಲಿ ಜನರನ್ನು ಸುಧಾರಿಸು ಅಂತ ಹೇಳ್ತಾರೆ. ಆ ಋಷಿ ಮುನಿಗಳು ಈ ಅಮ್ಮಗ ಆಜ್ಞೆ ಮಾಡ್ತಾರೆ.
ಇಲ್ಲ ಈ ತಾಯಿ ಈ ತಾಯಿ ಋಷಿಮುನಿಗಳಿಗೆ ಅದನ್ನೇ ಮಾಡ್ತಾರೆ. ಅದೇ ಮಾಡ ಆಮೇಲೆ ಅವರು ಕಾಲಾನುಕ್ರಮದಿಂದ ತಮ್ಮ ಜೀವನವನ್ನು ಇಲ್ಲಿ ನಡೆಸಿ ಅಂತ್ಯ ಆಗ್ತದೆ. ಅಂದಿನಿಂದ ಹಿಡಿದು ಈ ದೇವಸ್ಥಾನ ಪ್ರಸಿದ್ಧ ದೇವಸ್ಥಾನ ಅಂತ ಹೇಳಿ ಹೆಸರಾಗಿದೆ. ಇನ್ನು ಮಲಪ್ರಭಾ ನದಿಯ ಬಗ್ಗೆ ಇನ್ನು ಹೇಳ್ಬೇಕು ಅಂತಂದ್ರೆ, ಮಲಪ್ರಭಾ ನದಿ ಇಲ್ಲಿಂದ ಪ್ರವಹಿಸುವಾಗ ತನ್ನಷ್ಟಕ್ಕೆ ತಾನು ಹರ್ಕೊಂತ ಹೊಂಟಿದ್ದೊಳಗೆ, ಸುಮ್ನೆ ಎಲ್ಲೂ ಏನು ಬೇಡ ಅನ್ನುವಂತ ಒಂದು ಸ್ಥಿತಿ ಒಳಗಿದ್ದಾಗ ಸುಮ್ನೆ ಹರ್ಕೊಂತ ಹೊಂಟಾಗ ಈಗೇನ್ ನವಿಲು ತೀರ್ಥ ಯೋಜನೆ ಆಗಿದೆ ಅಲ್ಲ, ಆ ನವಿಲು ತೀರ್ಥ ಯೋಜನೆ ಬಹಳ ದೊಡ್ಡ ಬೆಟ್ಟ. ಅದು ದೊಡ್ಡ ಬೆಟ್ಟದ ಮೇಲೆ ಒಂದು ನವಿಲು ಕುಣಿತಾ ಇದ್ದು, ಆ ಮಲಪ್ರಭೆ ಏನ್ ಮಾಡಿದಳು ಅಂತಂದ್ರೆ ಆ ಬೆಟ್ಟವನ್ನು ಸುತ್ತ ಹಾಕಿ ಮುಂದೆ ಹರ್ಕೋತಾ ಹೋಗ್ಬೇಕು ಅಂತ ಹೇಳಿ ತಾನು ಪ್ರಯತ್ನ ಮಾಡಿ ಆ ಸುತ್ತುವರಿಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾಗ ಒಂದು ಘಟನೆ ಆಯ್ತು. ಆ ನವಿಲು ಓಹೋ ನೋಡು ನನ್ನನ್ನು ನೋಡಿ ಅವಹೇಳನಕಾರಿ, ಅಹಂಕಾರದಿಂದ ಅವಹೇಳನಕಾರಿ ಆದಂತ ಶಬ್ದಗಳನ್ನು ಮಾತಾಡಿದ್ರು. ಆ ಶಬ್ದಗಳನ್ನು ಮಾತಾಡಿದ್ರ ಪರಿಣಾಮದಿಂದಾಗಿ ಮಲಪ್ರಭೆ ತಾನು ಎಷ್ಟು ಸುತ್ತುವರೆದು ಮುಂದೆ ಹೋಗಿದ್ದಳು, ಸಂಪೂರ್ಣವಾಗಿ ಸರಿದು ಬಂದು ಸಂಪೂರ್ತಿ ಸರಿದಳು. ಮತ್ತು ಅಷ್ಟೇ ವೇಗದಿಂದ ಬಂದು ಆ ಬೆಟ್ಟವನ್ನ ಸೀಳಿ ಆ ಕುಣಿಯುತ್ತಿರುವಂತಹ ನವಲನ್ನ ಇಬ್ಬಾಗ ಮಾಡಿರ್ತಾಳೆ. ಇಬ್ಬಾಗ ಮಾಡಿದಾಗ ಒಂದು ಭಾಗ ಒಂದ್ ಕಡೆ ಆಗ್ತದ, ಒಂದ್ ಭಾಗ ಒಂದ್ ಕಡೆ ಆಗ್ತದ. ಇವತ್ತು ಆ ಇಬ್ಬಾಗ ಮಾಡಿದಂತಹ ಜಾಗಕ್ಕನ್ನ ನಮ್ಮ ಕರ್ನಾಟಕ ಸರ್ಕಾರದವರು ನವಿಲು ತೀರ್ಥ ಯೋಜನೆ ಅಂತ ಹೇಳಿ ರೇಣುಕಾ ನವಿಲು ತೀರ್ಥ ಅಂತ ಹೆಸರಿಟ್ಟಾರೆ, ಮತ್ತು ರೇಣುಕಾ ಸಾಗರ್ ಅಂತ ಹೇಳಿ ಇಟ್ಟಿದ್ದಾರೆ. ಮತ್ತು ಇನ್ನೊಂದು ವೈಶಿಷ್ಟ್ಯಪೂರ್ಣ ಅಂತಂದ್ರೆ, ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಹರಿಯುವಂತಹ 3 ನದಿಗಳು, ಒಂದು ಕೃಷ್ಣ, ದೊಡ್ಡ ನದಿಗಳು, ಒಂದು ಕೃಷ್ಣ, ಒಂದು ಘಟಪ್ರಭಾ, ಒಂದು ಮಲಪ್ರಭಾ. ಕೃಷ್ಣಾ ನದಿ ಮನಿ ಹಿರಿಯರು ಏನ್ ಹೇಳ್ತಾರ, ಕೃಷ್ಣಾ ನದಿಯ ಹರಿದದ್ದು ಅಂತಂದ್ರೆ ಒಂದು ದೊಡ್ಡ ಮನೆತನೊಳಗೆ ಹಿರಿಯ ಸೊಸಿ ನಡ್ಕೊಂಡಂಗ ಬಹಳ ಆಳವಾದಂತಹ ನೀರು, ಪ್ರವಾಹನು ಭಾರಿ ಇರ್ತದೆ, ಆದ್ರೆ ಸಮಾಧಾನ ಬಹಳ ಅವಳು. ಹಾಗೆ ಆ ಸಮಾಧಾನದ ಗುಣಕ್ಕ, ನದಿಯ ಸಮಾಧಾನ ಗುಣಕ್ಕ ಆಕಿ ಹಿರೇಹೊಳಿ ಹರಿದಂಗ ಹಿರೇ ಸಸಿ ನಡೆದಂಗ ಅಂತನೂ ಹೇಳ್ತಾರೆ. ಆಮೇಲೆ ಘಟಪ್ರಭಾ ನದಿ ಹುಟ್ಟಿದ್ದು ಬೆಟ್ಟದ ನಾಡಿನಲ್ಲಿ, ದೊಡ್ಡ ದೊಡ್ಡ ಬಂಡೆಗಲ್ಲುಗಳೊಳಗ. ಆ ಬಂಡೆಗಲ್ಲುಗಳೊಳಗ ಅವಳು ಹರಿತಾ ಇದ್ದಾಗ ದೊಡ್ಡ ದೊಡ್ಡ ಬಂಡೆಗಳಿಗೆ ಅಬ್ಬರ ಬಹಳ ಒಂದಕ್ಕೊಂದು ಹಾದು ಇದು ಮಾಡಿ. ಘಟಪ್ರಭಾ ಎಲ್ಲಿ ಹುಟ್ಟೈತ್ರಿ? ಘಟಪ್ರಭಾ ಸಹ್ಯಾದ್ರಿ ಬೆಟ್ಟದಲ್ಲಿ ಹುಟ್ಟಿದ. ಅದು ಅಲ್ಲಿಂದ ದೊಡ್ಡ ದೊಡ್ಡ ಬಂಡೆಗಳಿಗೆ ಹಾದು ಅಪ್ಪಳಿಸ್ಕೊಂತ ಸಪ್ಪಳ ಮಾಡ್ಕೊಂತ ಬರ್ತದೆ. ಅದು ಸಪ್ಪಳ ಅದು ಯಾವಾಗ ನಿಂತು ಅಂತಂದ್ರೆ, ಇಲ್ಲೇನ್ ಹಿಡ್ಕಲ್ ಡ್ಯಾಮಕ್ಕ ಆಣೆಕಟ್ಟು ಕಟ್ಟರು, ಅದು ಅಪ್ರವಾಹದಿಂದ ಅಲ್ಲಿಂದ ನಿಂತು. ಇನ್ನು 3ನೇದಾಕಿ ಮಲಪ್ರಭೆ ಅಂತಂದ್ರೆ ಈಕೆಗೆ ಮಲಾಪಹಾರಿ ಅಂತ ಅಂತಾರ. ಈಗ ಮಲಾಪಹಾರಿ ಯಾಕಂತಾರೆ ಅಂತಂದ್ರೆ, ಜಮದಗ್ನಿ ಋಷಿಗಳು ತನ್ನ ಮಗ ಪರಶುರಾಮನಿಗೆ ಒಂದು ಮಾತು ಹೇಳ್ತಾರೆ, ತಾಯಿಯ ರುಂಡವನ್ನ ಹಾರಿಸ್ಬೇಕಂತ ಹೇಳಿ. ಆ ತಾಯಿಯ ರುಂಡವನ್ನ ಹಾರಿಸ್ಬೇಕು ಅಂತಂದಾಗ ಅವನು ಅವರ ಮಾತಿಗೆ ಒಪ್ಪಿ ಆ ರುಂಡ ಹಾರಿಸ್ತಾನೆ. ರುಂಡ ಹಾರಿಸಿದ ಮೇಲೆ ಆ ಕೊಡ್ಲಿಗೆ ಅಂದ್ರೆ ಪರಶು ಆ ಕೊಡ್ಲಿಗೆ ಇದು ಹತ್ತಿರ್ತದ, ರಕ್ತ ಹತ್ತಿರ್ತದ. ಆ ರಕ್ತ ಎಲ್ಲಿ ತೊಳೆದ್ರೂ ಕೂಡ ಹೋಗೋದಿಲ್ಲ. ಎಲ್ಲಾ ಭಾರತ ದೇಶದ ಎಲ್ಲಾ ಪವಿತ್ರ ನದಿಗಳೊಳಗೆ ಹೋಗಿ ಆ ತೊಳಿಲಿಕ್ಕಂತ ಪ್ರಯತ್ನ ಮಾಡ್ತಾನೆ ಅವನು. ಆದ್ರೆ ಅದು ಎಲ್ಲಿ ಆ ಋಷಿ ಎಲ್ಲೂ ಆಗೋದಿಲ್ಲ. ಕೊನೆಗೆ ಇಲ್ಲಿ ಮಲಪ್ರಭಾ ನದಿಯಲ್ಲಿ ಬಂದು ಆ ತನ್ನ ಅಸ್ತ್ರವನ್ನ ಅಂದ್ರೆ ಆ ಕೊಡ್ಲಿಯನ್ನು ತೊಳ್ಕೊಂಡು ಸ್ವಚ್ಛವಾಗಿ. ಅದು ಯಾವ ಜಾಗ ಅನ್ನೋದು ಗೊತ್ತದ? ಅದು ಸ್ವಲ್ಪ ಮರ್ತೇನ್ರಿ ಸರ್ ನಾನು. ಐಹೊಳೆ ಅದು ಮಲಪ್ರಭಾ ನದಿ, ಅದು ಬಾಗಲಕೋಟೆ ಜಿಲ್ಲೆ ಐಹೊಳೆ ಗ್ರಾಮ. ಹೌದು, ಕೊಡ್ಲಿ ತೊಳೆದಾರ ಅಂತ ಒಂದು ವದಂತಿ ನಾವು ಕೇಳಿ. ಅದು ಅಲ್ಲಿ ಎಲ್ಲಿ ತೊಳೆದ ನಾನು ಮರ್ತಿದ್ದೀನಿ, ಯಾಕಂತಂದ್ರೆ ಈಗ ನನಗೆ ಅಷ್ಟು ನೆನಪಿಲ್ಲ. ಹೌದು, ಅದಕ್ಕಾಗಿ ಅಲ್ಲಿ ಅದ ಈ ರೀತಿಯಾಗಿ ಹರಿಯುತ್ತಾ ಹೋಗುವಂತಹ ಈ ಇದ್ರೊಳಗ ಅದಕ್ಕೆ ಅದ್ರ ಸಲುವಾಗಿ ಆಕೆಗೆ ಮಲಾಪಹಾರಿ ಅಂತ ಬೆಳಗುವ